ನಮಸ್ಕಾರ. ಜನಧ್ವನಿ 90.8 FM ಸ್ವಾಗತ. ನಾನು SB ಶಿವಪ್ರಸಾದ್, ಇತಿಹಾಸ ಸಹಾಯಕ ಪ್ರಾಧ್ಯಾಪಕರು, ಸರ್ಕಾರಿ ಕಲಾ ಕಾಲೇಜು, ಚಿತ್ರದುರ್ಗ. ಇವತ್ತು ನಾನು ಭಾರತದ ಸ್ವಾತಂತ್ರ್ಯ ಹೋರಾಟ, ಅದರ ಪ್ರಮುಖ ಘಟನೆಗಳು ಮತ್ತು ಪ್ರಮುಖ ಅಂಶಗಳ ಕುರಿತಾಗಿ ಸರಣಿ ರೂಪದಲ್ಲಿ ಒಂದಷ್ಟು ಮಾಹಿತಿಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ತೇನೆ. ಇದು ಇಂದಿನ ಕಾರ್ಯಕ್ರಮದ ಜೊತೆಗೆ ಮುಂದಿನ ದಿನಗಳಲ್ಲೂ ಸಹ ಸಂಪೂರ್ಣ ಭಾರತದ ಸ್ವಾತಂತ್ರ್ಯ ಹೋರಾಟದ ವಿವಿಧ ಆಯಾಮಗಳನ್ನು ನಿಮಗೆ ಪರಿಚಯ ಮಾಡೋ ಒಂದು ಪ್ರಯತ್ನ ಆಗಿದೆ. ಅದರಲ್ಲಿ ಇಂದಿನ ಮೊದಲ ಮಾತುಕತೆಯಲ್ಲಿ ಭಾರತದ ರಾಷ್ಟ್ರೀಯತೆ ಉದಯಕ್ಕೆ ಕಾರಣಗಳನ್ನು ಒಂದು ಕಡೆಯಿಂದ ನಾವು ಪಟ್ಟಿ ಮಾಡ್ತಾ ಹೋಗೋಣ, ಮತ್ತು ಅವುಗಳ ಹಿನ್ನೆಲೆಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ ಅಂತ. ಭಾರತ ಅನ್ನೋದು ಒಂದು ರಾಷ್ಟ್ರ ಅನ್ನೋ ಒಂದು ಕಲ್ಪನೆ ನಮಗೆ 19ನೇ ಶತಮಾನದಲ್ಲಿ, ಅಂದರೆ 1800ರಿಂದ 1900ರ ಅವಧಿಯಲ್ಲಿ ಮಾತ್ರ ಬಂದಿದ್ದಲ್ಲ. ಭಾರತ ಅನ್ನೋ ಒಂದು ಕಲ್ಪನೆ, ಭಾರತ ಅನ್ನೋದು ಒಂದು ದೇಶ, ಇದು ಪ್ರಾಚೀನ ಕಾಲಗಳಿಂದಲೂ ಸಹ ನಮಗೆ ಒಂದು ಭೌಗೋಳಿಕ ಅಂಶವಾಗಿ ನಮಗೆ ಕಂಡುಬರುತ್ತೆ. ವಿಷ್ಣು ಪುರಾಣದಲ್ಲಿ ಉತ್ತರದಲ್ಲಿ ಹಿಮಾಲಯದಿಂದ ದಕ್ಷಿಣದಲ್ಲಿ ಸಮುದ್ರದವರೆಗಿನ ಭೂ ಪ್ರದೇಶವನ್ನು ಭಾರತ ಎಂದು ಕರೀತಾರೆ, ಮತ್ತು ಅದರಲ್ಲಿ ವಾಸ ಮಾಡ್ತಕ್ಕಂಥ ಜನಗಳನ್ನ ಭಾರತಿ ಅಂತ ಕರೀತಾರೆ ಅನ್ನೋ ಉಲ್ಲೇಖ ಇರೋದನ್ನ ನಾವು ಕಾಣಬಹುದು. ಹೀಗಾಗಿ ಭಾರತದಲ್ಲಿ ರಾಷ್ಟ್ರೀಯತೆ ಯಾವಾಗ ಹುಟ್ಟಿತು ಅನ್ನೋ ಒಂದು ಪ್ರಶ್ನೆಗೆ ನಾವು ಸರಿಯಾದಂಥ ಉತ್ತರ ಕೊಡೋದು ಸ್ವಲ್ಪ ಕಷ್ಟದ ಕೆಲಸ. ಅದೇ ರೀತಿಯಲ್ಲಿ ಭಾರತದಲ್ಲಿ ಸ್ವಾತಂತ್ರ್ಯ ಹೋರಾಟ ಯಾವಾಗ ಆರಂಭ ಆಯಿತು ಅನ್ನೋದನ್ನು ಕೂಡ ನಾವು ಸರಿಯಾಗಿ ಹೇಳ್ತಕ್ಕಂಥದ್ದು ಸ್ವಲ್ಪ ಕಷ್ಟವಾದಂಥ ಕೆಲಸ. ಉದಾಹರಣೆಗೆ ಈಗ 1885ರಲ್ಲಿ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಯಾದ ನಂತರದಲ್ಲಿ ಸ್ವಾತಂತ್ರ್ಯ ಹೋರಾಟ ಆರಂಭ ಆಯಿತು ಅನ್ನೋ ಕಲ್ಪನೆಯನ್ನು ನಾವು ಮುಂದೆ ತಗೊಳ್ಳೋದಾದ್ರೆ, 1857ರಲ್ಲಿ ನಡೆದಂತಹ ದಂಗೆಯನ್ನ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರೆದಿರೋದನ್ನು ಸಹ ನಾವು ನೋಡ್ತೇವೆ. ಅಷ್ಟೇ ಅಲ್ಲ, 18ನೇ ಶತಮಾನಕ್ಕಿಂತಲೂ ಮುಂಚಿನಿಂದಲೂ ಸಹ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದಂತಹ ಹಲವಾರು ಭಾರತೀಯ ರಾಜರನ್ನ, ರಾಣಿಯರನ್ನ ಸ್ವಾತಂತ್ರ್ಯ ಹೋರಾಟಗಾರರು ಅಂತ ನಾವು ಪರಿಗಣಿಸೋದನ್ನು ಸಹ ನಾವು ಕಾಣ್ತೇವೆ. ಉದಾಹರಣೆಗೆ ಟಿಪ್ಪು ಸುಲ್ತಾನ್, ಕಿತ್ತೂರು ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ, ಇನ್ನು ಮುಂತಾದ ಸಾಕಷ್ಟು ನಾಯಕರನ್ನು ಸಹ ನಾವು ಸ್ವಾತಂತ್ರ್ಯ ಹೋರಾಟಗಾರರ ಪಟ್ಟಿಯಲ್ಲಿರೋದನ್ನ ನಾವು ಕಾಣ್ತೇವೆ. ಹೀಗಾಗಿ ಸ್ವಾತಂತ್ರ್ಯ ಹೋರಾಟ ಯಾವಾಗಿನಿಂದ ಆರಂಭ ಆಯಿತು, ಭಾರತದಲ್ಲಿ ರಾಷ್ಟ್ರೀಯತೆ ಅನ್ನೋದು ಯಾವಾಗಿನಿಂದ ಉಗಮ ಆಯಿತು ಅನ್ನೋದ್ರ ಬಗ್ಗೆ ಚರ್ಚೆಗಳನ್ನ ಮಾಡೋದು ಒಂದು ಗಂಭೀರವಾದಂಥ ವಿಚಾರ ಆಗುತ್ತೆ. ಆದರೆ ಈ ಒಂದು ಕಾಲಾವಕಾಶದಲ್ಲಿ ನಾನು ಸಾಮಾನ್ಯವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಬಹುದಾದಂತಹ ಅಥವಾ ಅವುಗಳ ದೃಷ್ಟಿಯಿಂದ ಸ್ವಾತಂತ್ರ್ಯ ಹೋರಾಟ ಅಥವಾ ಭಾರತದಲ್ಲಿ ರಾಷ್ಟ್ರೀಯತೆ ಉಗಮ ಆಗೋದಕ್ಕೆ ಕಾರಣವಾದಂಥ ಅಂಶಗಳನ್ನು ಬಹುತೇಕ ವಿದ್ವಾಂಸರು ಒಪ್ಪಿರೋದನ್ನ ನಿಮ್ಮ ಮುಂದೆ ಇಡ್ತೇನೆ. ಭಾರತದಲ್ಲಿ ರಾಷ್ಟ್ರೀಯತೆ ಉಗಮ ಆಗೋದಕ್ಕೆ ಕಾರಣಗಳನ್ನ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣಂತೆ. ಕನ್ನಡ ನಾಡಿನ ವೀರರಮಣಿಯ, ಗಂಡು ಭೂಮಿಯ ವೀರನಾರಿಯ ಚರಿತೆಯ ನಾನು ಹಾಡುವೆ. ಕನ್ನಡ ನಾಡಿನ ವೀರರಮಣಿಯ, ಗಂಡು ಭೂಮಿಯ ವೀರನಾರಿಯ ಚರಿತೆಯ ನಾನು ಹಾಡುವೆ. ಮೊದಲನೇದಾಗಿ, ಭಾರತದಲ್ಲಿ ಬ್ರಿಟಿಷರ ಆಡಳಿತ ಪ್ರಾರಂಭ ಆದ ನಂತರದಲ್ಲಿ ಭಾರತ ಅನ್ನೋದು ಒಂದು ಸಮಗ್ರ ರಾಷ್ಟ್ರವಾಗಿ ರೂಪುಗೊಳ್ತು. ಈ ಭಾರತ ಅನ್ನೋ ಸಮಗ್ರ ರಾಷ್ಟ್ರದಲ್ಲಿನ ಎಲ್ಲ ಭಾಗಗಳಲ್ಲಿನ ವಿವಿಧ ಭೌಗೋಳಿಕ ಪ್ರದೇಶಗಳಲ್ಲಿನ ವಿವಿಧ ಭಾಷೆಗಳಲ್ಲಿನ ವಿವಿಧ ಪ್ರದೇಶಗಳು ಮತ್ತು ವಿವಿಧ ಜನಾಂಗಗಳಲ್ಲಿನ ಜನಗಳಲ್ಲಿ ನಾವೆಲ್ಲರೂ ಸಹ ಭಾರತದ ದೇಶೀಯರು ಅಥವಾ ಭಾರತೀಯರು ಅನ್ನೋ ಮನೋಭಾವ ಮೂಡ್ತಾ ಬಂತು. ಈ ಒಂದು ಅನಿಸಿಕೆ ಹಿನ್ನೆಲೆಯಲ್ಲಿ ನಾವು ರಾಷ್ಟ್ರೀಯತೆ ಉದಯಕ್ಕೆ ಕಾರಣಗಳನ್ನು ಇಲ್ಲಿ ಮಾತಾಡ್ತಾ ಇದ್ದೀವಿ. ಇದನ್ನ ನಾನು ನಿಮ್ಮ ಮುಂದೆ ಸ್ಪಷ್ಟಪಡಿಸ್ತಾ ಇದ್ದೇನೆ. ಮೊದಲನೇದಾಗಿ, ಭಾರತದ ರಾಷ್ಟ್ರೀಯತೆ ಉಗಮ ಆಗೋದಕ್ಕೆ ಕಾರಣವಾದಂಥ ಅಂಶಗಳಲ್ಲಿ ಮೊದಲನೇದಾಗಿ ನಾವು ಕಾಣೋದು ಯಾವುದು ಅಂದರೆ, ಭಾರತವನ್ನ ಬ್ರಿಟಿಷ್ ಆಡಳಿತದಲ್ಲಿ ಭೌಗೋಳಿಕವಾಗಿ ಏಕೀಕೃತಗೊಳಿಸಿತ್ತು. ಭೌಗೋಳಿಕವಾಗಿ ಏಕೀಕರಣ ಅಂತಂದ್ರೆ ನಾವು ಇವತ್ತಿನ ಭಾರತ ಅಥವಾ ಸ್ವಾತಂತ್ರ್ಯ ಪೂರ್ವ ಭಾರತ ಅಂತ ಏನು ಹೇಳ್ತೀವಿ, ಅಂದ್ರೆ ನಮ್ಮ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ, ಪಶ್ಚಿಮದಲ್ಲಿ ಸಿಂಧ್ ಪ್ರದೇಶ ಅಥವಾ ಬಲೂಚಿಸ್ತಾನದಿಂದ ಬರ್ಮಾ ದೇಶದವರೆಗಿನ ಪ್ರದೇಶವನ್ನ 1850ರಿಂದ 80ರ ಸುಮಾರಿನಲ್ಲಿ ಏಕೀಕರಣಗೊಳಿಸಲಾಯಿತು. ವಿವಿಧ ಯುದ್ಧಗಳ ಮುಖಾಂತರ, ಆಂಗ್ಲೋ ಮೈಸೂರು ಯುದ್ಧಗಳು, ಪ್ಲಾಸಿ ಯುದ್ಧ, ಬಕ್ಸಾರ್ ಯುದ್ಧ, ಅದೇ ರೀತಿ ಆಂಗ್ಲೋ ಮರಾಠ ಯುದ್ಧಗಳು, ಆಂಗ್ಲೋ ಸಿಖ್ ಯುದ್ಧಗಳು, ಸಿಂಧ್ ಯುದ್ಧ, ಈ ರೀತಿ ಅದರ ಜೊತೆಗೆ ಬರ್ಮಾ ಮೇಲೆ ಮತ್ತು ಅಫ್ಘಾನಿಸ್ತಾನ, ನೇಪಾಳ, ಗೂರ್ಖಾಗಳ ಮೇಲೆ ಯುದ್ಧಗಳು ಸಹ ನಡೆದು ಬ್ರಿಟಿಷರು ರಾಜ್ಯವನ್ನ ಭೌಗೋಳಿಕವಾಗಿ, ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯವನ್ನ ಭೌಗೋಳಿಕವಾಗಿ ವಿಸ್ತರಿಸಿದ್ರು. ಈ ಇಡೀ ಭೌಗೋಳಿಕ ಅಂಶಗಳು ಅಥವಾ ಈ ಭೌಗೋಳಿಕ ಐಕ್ಯತೆ ಅನ್ನೋದು ಒಂದೇ ಆಡಳಿತದ ಅಡಿಯಲ್ಲಿ ಬಂದಿದ್ರಿಂದಾಗಿ
ಭಾರತದಲ್ಲಿ ಭೌಗೋಳಿಕ ಏಕೀಕರಣ ಆಯಿತು ಅಂತ ನಾವು ಗುರುತಿಸಬಹುದು. ಈ ಭೌಗೋಳಿಕ ಏಕೀಕರಣ ಭಾರತೀಯರಲ್ಲಿ ನಾವೆಲ್ಲರೂ ಒಂದೇ ಆಳ್ವಿಕೆಗೆ ಒಳಪಟ್ಟಿದ್ದೀವಿ, ಹೀಗಾಗಿ ನಾವೆಲ್ಲರೂ ಒಂದೇ ದೇಶೀಯರು ಅಥವಾ ಒಂದೇ ಪ್ರದೇಶದವರು, ಒಂದೇ ರಾಷ್ಟ್ರದವರು ಅನ್ನೋ ಒಂದು ಕಲ್ಪನೆಯನ್ನ ಹುಟ್ಟು ಹಾಕ್ತು. ಅದೇ ರೀತಿ ಬ್ರಿಟಿಷರು ಸ್ಥಾಪಿಸಿದಂತಹ ಅಥವಾ ವಿಸ್ತರಿಸಿದಂತಹ ಈ ಇಡೀ ಬ್ರಿಟಿಷ್ ಭಾರತದಲ್ಲಿ ಏಕರೂಪದ ಆಡಳಿತವನ್ನ ಜಾರಿಗೊಳಿಸಿದರು. ಉದಾಹರಣೆಗೆ IPC, ಇಂಡಿಯನ್ ಪೀನಲ್ ಕೋಡ್. ಇಂಡಿಯನ್ ಪೀನಲ್ ಕೋಡ್ ಅನ್ನೋದು ಬ್ರಿಟಿಷ್ ಭಾರತದ ಎಲ್ಲಾ ಭಾಗಗಳಲ್ಲೂ ಸಹ ಸಮಾನವಾಗಿತ್ತು. ಮತ್ತು ಬ್ರಿಟಿಷರು ರಚನೆ ಮಾಡಿದಂತಹ ಆಡಳಿತ ವ್ಯವಸ್ಥೆ ಅಂದ್ರೆ ಅದು ತಾಲೂಕು ಆಡಳಿತ, ಜಿಲ್ಲಾಡಳಿತ ಅಥವಾ ರಾಜ್ಯ, ಅವತ್ತು ಪ್ರಾಂತ್ಯ ಅಂತ ಕರಿತಾ ಇದ್ವಿ, ಪ್ರಾಂತ್ಯಗಳ ಆಡಳಿತ ಆಗಿರ್ಬೋದು, ಅಥವಾ ಗವರ್ನರ್ ಜನರಲ್, ಗವರ್ನರ್ನ ಸಲಹಾ ಸಮಿತಿ, ಸರ್ಕಾರಿ ಅಧಿಕಾರಿಗಳ ವ್ಯವಸ್ಥೆ, ಈ ರೀತಿ ಆಡಳಿತದಲ್ಲಿ ಏಕೀಕೃತ ವ್ಯವಸ್ಥೆಯನ್ನ ಜಾರಿಗೊಳಿಸಿದ್ದು ಪ್ರತಿಯೊಬ್ಬರಿಗೂ ಕೂಡ ನಾವೆಲ್ಲರೂ ಸಹ ಒಂದೇ ರೀತಿಯ ಆಡಳಿತದಲ್ಲಿ ಅಥವಾ ಒಂದೇ ಪ್ರದೇಶದಲ್ಲಿ, ಒಂದೇ ದೇಶದಲ್ಲಿ ಬದುಕ್ತಾ ಇದೀವಿ ಅನ್ನೋ ಒಂದು ಮನೋಭಾವವನ್ನು ಮೂಡಿಸ್ತು. ಉದಾಹರಣೆಗೆ ಕರ್ನಾಟಕದ ಆಡಳಿತ ಅಂದ್ರೆ ವಿಜಯನಗರದ ಆಡಳಿತ ಒಂಥರ ಇತ್ತು, ಬಹಮನಿಗಳ ಆಡಳಿತ ಒಂಥರ ಇತ್ತು, ಬಂಗಾಳದ ಆಡಳಿತ ಒಂಥರ ಇತ್ತು ಬ್ರಿಟಿಷರು ಬರೋದಕ್ಕಿಂತ ಮುಂಚೆ. ಯಾವಾಗ ಎಲ್ಲಾ ರೀತಿಯ ಆಡಳಿತಗಳು ಒಂದೇ ಆದವು ಅಂದ್ರೆ ಆಡಳಿತಾತ್ಮಕ ಏಕೀಕರಣ ಆಯಿತು, ಇದನ್ನ ನಾವು ಎಲ್ಲ ಭಾರತೀಯರಲ್ಲಿ ನಾವು ಒಂದೇ ದೇಶದವರು ಅಥವಾ ಒಂದೇ ಆಡಳಿತದವರು ಅನ್ನೋ ಮನೋಭಾವ ಮೂಡೋದಕ್ಕೆ ಪ್ರಾರಂಭ ಆಯಿತು. ಅದೇ ರೀತಿ ಭಾರತದಲ್ಲಿ ಪ್ರಾರಂಭಿಸಿದಂತಹ ರಾಜಕೀಯ ಸಂಸ್ಥೆಗಳು ಅಂದ್ರೆ ಸ್ಥಳೀಯ ಸಂಸ್ಥೆಗಳು, ಈ ಥರದಲ್ಲಿ ಒಂದೇ ರೀತಿಯ ಆಡಳಿತ ವ್ಯವಸ್ಥೆಯನ್ನ, ರಾಜಕೀಯ ವ್ಯವಸ್ಥೆಯನ್ನ ಬ್ರಿಟಿಷರು ಭಾರತದಲ್ಲಿ ಜಾರಿಗೊಳಿಸಿದರು. ಸಹಾಯಕ ಸೈನ್ಯ ಪದ್ಧತಿ ಭಾರತದಾದ್ಯಂತ ಏಕರೂಪವಾಗಿ ಜಾರಿಯಾಯಿತು. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ಏಕರೂಪವಾಗಿ ಜಾರಿಯಾಯಿತು. ಕಮಿಷನರ್ಗಳ ನೇಮಕ ಏಕರೂಪವಾಗಿ ಜಾರಿಯಾಯಿತು. ಈ ರೀತಿಯಲ್ಲಿ ಅಂದ್ರೆ ನಾವು ಮೊದಲನೇದಾಗಿ ಗಮನಿಸಬೇಕಾಗಿರೋದೇನು ಅಂದ್ರೆ ಬ್ರಿಟಿಷ್ ಭಾರತದಲ್ಲಿ ಬ್ರಿಟಿಷರು ಭಾರತವನ್ನ ಭೌಗೋಳಿಕವಾಗಿ, ರಾಜಕೀಯವಾಗಿ ಮತ್ತು ಆಡಳಿತಾತ್ಮಕವಾಗಿ ಏಕೀಕರಣಗೊಳಿಸಿದ್ದು ಭಾರತೀಯರಲ್ಲಿ ನಾವೆಲ್ಲರೂ ಒಂದೇ ಪ್ರದೇಶದವರು ಅನ್ನೋ ಮನೋಭಾವನೆ ಮೂಡೋದಕ್ಕೆ ಪ್ರಾರಂಭ ಆಗಿ ರಾಷ್ಟ್ರೀಯತೆಗೆ ಕಾರಣ ಆಯಿತು ಅಂತ ಹೇಳ್ಬೋದು. ಎರಡನೇದಾಗಿ ಭಾರತದಲ್ಲಿ ಬ್ರಿಟಿಷರು ಜಾರಿಗೊಳಿಸಿದಂತಹ ಇಂಗ್ಲಿಷ್ ಶಿಕ್ಷಣ ವ್ಯವಸ್ಥೆ ಇದು ರಾಷ್ಟ್ರೀಯತೆಗೆ ಪ್ರೇರೇಪಣೆಯನ್ನು ನೀಡಿತು. ಯಾವ ರೀತಿ ಅನ್ನೋದನ್ನು ಗಮನಿಸೋದಾದ್ರೆ ಭಾರತದಲ್ಲಿ ಸುಮಾರು 483 ವಿವಿಧ ಭಾಷೆಗಳಿದ್ದಾವೆ. ಈ 483 ವಿವಿಧ ಭಾಷೆಗಳ ನಡುವೆ ಭಾಷಾ ಸೇತುವೆ ರೀತಿಯಲ್ಲಿ ಇಂಗ್ಲಿಷ್ ಅದು ಕೆಲಸ ಮಾಡ್ತು. ಈಗ ಒಂದು ಉದಾಹರಣೆ ತಗೊಳ್ಳೋಣಂತೆ. ಸ್ವಾಮಿ ವಿವೇಕಾನಂದರು ಅವರು ಬಂಗಾಳ ಪ್ರದೇಶದವರು, ಆದ್ರೆ ಅವರ ಚಿಂತನೆಗಳು ಭಾರತದಾದ್ಯಂತ ಹರಡಿದ್ವು. ಏಕೆಂತಂದ್ರೆ ಅವರು ಬೇರೆ ಪ್ರದೇಶಗಳಿಗೆ ಹೋದಾಗ ಅಥವಾ ಅಲ್ಲಿ ಮಾತಾಡ್ಬೇಕಾದ್ರೆ ತಮ್ಮ ಚಿಂತನೆಗಳನ್ನ ಇಂಗ್ಲಿಷ್ ಭಾಷೆ ಮುಖಾಂತರ ವ್ಯಕ್ತಪಡಿಸ್ತಾ ಇದ್ರು. ಅದೇ ರೀತಿ ಲಾಲಾ ಲಜಪತ್ ರಾಯ್ ಪಂಜಾಬಿಗೆ ಮಾತ್ರ ಸೀಮಿತ ಅಲ್ಲ, ಅವರು ಇಡೀ ಭಾರತಕ್ಕೆ. ಬಾಲ ಗಂಗಾಧರ ತಿಲಕ್ ಅವರು ಕೇವಲ ಮರಾಠಕ್ಕೆ ಅಥವಾ ಮರಾಠಿ ಪ್ರದೇಶಕ್ಕೆ ಮಾತ್ರ ಸೀಮಿತ ಅಲ್ಲ, ಇಡೀ ಭಾರತಕ್ಕೆ. ಈ ರೀತಿಯಲ್ಲಿ ಇಂಗ್ಲಿಷ್ ಅನ್ನೋದು ಭಾರತದಲ್ಲಿ ಒಂದು ಭಾಷಾ ಸೇತುವೆಯಾಗಿ ನಿರ್ಮಾಣ ಆಯಿತು. ಅದರ ಜೊತೆಗೆ ಶಿಕ್ಷಣವನ್ನ ಇಂಗ್ಲಿಷ್ ಮಾಧ್ಯಮದಲ್ಲಿ ಕೊಡೋದಕ್ಕೆ ಆರಂಭಿಸಿದ್ದು 1835ರಿಂದ ಮೆಕಾಲೆ ವರದಿ ಬಂದ ನಂತರ 1854ರ ಚಾರ್ಲ್ಸ್ ವುಡ್ ವರದಿ, 1882ರ ರಿಪನ್ ನೇಮಿಸಿದಂತಹ ಹಂಟರ್ ಆಯೋಗದ ವರದಿ, ಈ ರೀತಿ ಇಂಗ್ಲಿಷ್ ಶಿಕ್ಷಣ ಅನ್ನೋದು ಭಾರತೀಯರಲ್ಲಿ ವಿಚಾರ ವಿನಿಮಯಕ್ಕೆ ಒಂದು ಭಾಷೆಯಾಗಿ ಸಹ ಕೆಲಸ ಮಾಡ್ತು. ಅದೇ ರೀತಿ ಯುರೋಪಿನ ಕಲೆ, ತತ್ವಶಾಸ್ತ್ರ, ಜ್ಞಾನಗಳನ್ನ ಬೋಧನೆ ಮಾಡಿದ್ರಿಂದಾಗಿ ಪಾಶ್ಚಿಮಾತ್ಯ ಚಿಂತನೆಗಳನ್ನ ಭಾರತದಾದ್ಯಂತ ಏಕರೂಪವಾಗಿ ಅಳವಡಿಸಿಕೊಂಡು ಬ್ರಿಟಿಷ್ ಅಧಿಕಾರಿಗಳ ಜೊತೆ ಸಂಪರ್ಕ ಸಾಧಿಸೋದಕ್ಕೂ ಕೂಡ ಇದು ಸಹಕಾರಿಯಾಯಿತು. ಇದರಿಂದಾಗಿ ಇಂಗ್ಲಿಷ್ ಶಿಕ್ಷಣವನ್ನ ಪಡೆದಂತವರು ನಂತರದ ರಾಷ್ಟ್ರೀಯ ಹೋರಾಟದಲ್ಲಿ ಮುಂಚೂಣಿಗೆ ಬಂದಿದ್ದನ್ನ ನಾವು ಕಾಣ್ತೇವೆ. ಇನ್ನು ಮೂರನೇ ಕಾರಣ ಪತ್ರಿಕೋದ್ಯಮದ ಬೆಳವಣಿಗೆ. ಭಾರತದಲ್ಲಿ ದೇಶೀಯ ಭಾಷೆಗಳಲ್ಲಿ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ ಪತ್ರಿಕೆಗಳು ಆರಂಭವಾದವು. ಈ ಪತ್ರಿಕೆಗಳ ಮುಖಾಂತರ ರಾಷ್ಟ್ರೀಯತೆಯ ನಾಯಕರು ತಮ್ಮ ವಿಚಾರಗಳನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸುಲಭವಾಗಿ ಪ್ರಸಾರ ಮಾಡೋದಕ್ಕೆ ಸಾಧ್ಯ ಆಯಿತು. ಅದೇ ರೀತಿ ಪ್ರಾದೇಶಿಕ ಭಾಷೆಗಳಲ್ಲಿ ಪ್ರಸಾರ ಆದಂತಹ ದೇಶೀಯ ಪತ್ರಿಕೆಗಳು ಮಧ್ಯಮ ವರ್ಗದವರಲ್ಲಿ ಶಿಕ್ಷಣವನ್ನ, ಆಧುನಿಕತೆಯನ್ನ ಮತ್ತು ಪ್ರಸ್ತುತ ಇರ್ತಕ್ಕಂತಹ ವ್ಯವಸ್ಥೆಯನ್ನ ಪ್ರಶ್ನಿಸುವ ಮನೋಭಾವವನ್ನು ಮೂಡಿಸ್ತಾ ಬಂದವು. ಹೀಗಾಗಿ ಭಾರತದಾದ್ಯಂತ ಇರ್ತಕ್ಕಂತಹ ಸಮಸ್ಯೆಗಳು, ವ್ಯವಸ್ಥೆಗಳು ಒಂದೇ ಅನ್ನೋ ಒಂದು ಭಾವನೆಯಿಂದ ಭಾರತದಲ್ಲಿ ರಾಷ್ಟ್ರೀಯತೆ ಮೂಡ್ತಾ ಬಂತು ಅಂತ ಹೇಳ್ಬೋದು. ಇನ್ನು ನಾಲ್ಕನೇದಾಗಿ ಬ್ರಿಟಿಷರು ಭಾರತದಲ್ಲಿ ಜಾರಿಗೊಳಿಸಿದಂತಹ ಸಾರಿಗೆ ಸಂಪರ್ಕ ವ್ಯವಸ್ಥೆ ಅಂದ್ರೆ ರಸ್ತೆಗಳು, ರೈಲ್ವೆ ವ್ಯವಸ್ಥೆ, ಅದೇ ರೀತಿ ಸಂವಹನ ವ್ಯವಸ್ಥೆ, ಕಮ್ಯುನಿಕೇಶನ್ ಅಂದ್ರೆ ಅಂಚೆ ವ್ಯವಸ್ಥೆ, ಪೋಸ್ಟಲ್ ಸಿಸ್ಟಮ್, ಟೆಲಿಗ್ರಾಫ್ ಅಥವಾ ತಂತಿ ಸೇವೆ, ಈಗಿಲ್ಲ ಅದು ಟೆಲಿಗ್ರಾಫ್ ವ್ಯವಸ್ಥೆ. ಈ ತರದಲ್ಲಿ ಇಡೀ ಭಾರತವನ್ನ ಅತ್ಯಂತ ಕಡಿಮೆ ಅವಧಿಯಲ್ಲಿ ಸಂಪರ್ಕಿಸೋದಕ್ಕೆ ಅಳವಡಿಸಿಕೊಂಡಂತಹ ವಿಧಾನಗಳು ಇದ್ದಾವೆ. ಇದು ಭಾರತೀಯರನ್ನ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಸಂಚಾರ ಮಾಡೋದಕ್ಕೆ ಮತ್ತೆ ಒಂದು ಪ್ರದೇಶದ ವಿಚಾರಗಳನ್ನ ಮತ್ತೊಂದು ಪ್ರದೇಶಕ್ಕೆ ತರೋದಕ್ಕೆ, ಹರಡೋದಕ್ಕೆ ಸುಲಭವಾದಂತಹ ದಾರಿಗಳಾದವು. ಇದರಿಂದಾಗಿ ಸಮಯ ಉಳಿತಾಯ ಆಯಿತು. ಭಾರತದ ವಿವಿಧ ಪ್ರದೇಶಗಳಲ್ಲಿರ್ತಕ್ಕಂತಹ ಜನಗಳು ಪರಸ್ಪರ ಒಗ್ಗಟ್ಟಾಗೋದಕ್ಕೆ ಒಂದು ದಾರಿಯನ್ನು ಮಾಡಿಕೊಡ್ತು. ಇನ್ನು ಐದನೇದಾಗಿ ಭಾರತದಲ್ಲಿ ಕಂಡುಬಂದಂತಹ ಸಾಮಾಜಿಕ ಸುಧಾರಣಾ ಚಳವಳಿಗಳು ಭಾರತೀಯರಲ್ಲಿ ಭಾವೈಕ್ಯತೆಯನ್ನ ಮೂಡಿಸೋದಕ್ಕೆ ಪ್ರಮುಖ ಕಾರಣಗಳಾದವು ಅಂತ ಹೇಳ್ಬೋದು. ಈ ಸಾಮಾಜಿಕ ಸುಧಾರಣಾ ಚಳವಳಿಗಳನ್ನ ನಾವು ಹಿಂದೂ ಧರ್ಮ, ಮುಸ್ಲಿಂ ಧರ್ಮ, ಪಾರ್ಸಿ, ಸಿಖ್ ಈ ರೀತಿ ಹಲವಾರು ಧರ್ಮಗಳಲ್ಲಿ ಸುಧಾರಣೆಗಳಾಗಿದ್ದು ನಾವು ಕಾಣ್ತೇವೆ. ಈ ಸುಧಾರಣಾ ಚಳವಳಿಗಳು ಎರಡು ರೀತಿಯಲ್ಲಿ ಕಂಡುಬರ್ತವೆ. ಒಂದು
ತಮ್ಮ ಧರ್ಮದಲ್ಲಿ ಇದ್ದಂತಹ ಆಚರಣೆಗಳನ್ನು ಸರಿಪಡಿಸಿ ಶುದ್ಧ ರೀತಿಯ ಧರ್ಮವನ್ನ ಪಾಲಿಸೋದು ಅನ್ನೋ ಒಂದು ಉದ್ದೇಶ. ಮತ್ತೊಂದು ಉದ್ದೇಶ, ತಮ್ಮ ಧರ್ಮವನ್ನ ಆಧುನೀಕರಿಸಿ ಆಧುನಿಕ ಚಿಂತನೆಗಳ ಜೊತೆಗೆ ಧರ್ಮವನ್ನು ಸಹ ಕೊಂಡೊಯ್ಯಬೇಕು ಅನ್ನೋ ಉದ್ದೇಶ. ಉದಾಹರಣೆಗೆ ರಾಜಾರಾಮ್ ಮೋಹನ್ ರಾಯ್ ಇವರ ಪ್ರಯತ್ನಗಳು ಪುನರುಜ್ಜೀವನ ಅನ್ನೋದಕ್ಕಿಂತಲೂ ಆಧುನಿಕತೆಯನ್ನು ಅಳವಡಿಸಿಕೊಳ್ಳೋದ್ರ ಕಡೆಗಿತ್ತು. ದಯಾನಂದ ಸರಸ್ವತಿ ಇವರ ಉದ್ದೇಶಗಳು ಧರ್ಮವನ್ನ ಮೂಲ ಸ್ವರೂಪದಲ್ಲಿ ಅಥವಾ ಧರ್ಮವನ್ನ ಶುದ್ಧೀಕರಣಗೊಳಿಸಬೇಕು ಅನ್ನೋ ಉದ್ದೇಶ ಇತ್ತು. ಅದೇ ರೀತಿ ಮುಸ್ಲಿಂ ಸಮಾಜದಲ್ಲಿ ನಾವು ಕಾಣ್ತಕ್ಕಂತಹ ಅಲಿಘರ್ ಚಳವಳಿ ಅದು ಮುಸ್ಲಿಮರನ್ನ ಆಧುನೀಕರಣಗೊಳಿಸ್ತಕ್ಕಂಥ ಉದ್ದೇಶವನ್ನು ಹೊಂದಿದ್ರೆ, ವಹಾಬಿ ಚಳವಳಿ ಶುದ್ಧ ಇಸ್ಲಾಂ ಅನ್ನು ಆಚರಿಸಬೇಕು ಅನ್ನೋ ರೀತಿಯಲ್ಲಿ. ಈ ರೀತಿ ಪ್ರತಿ ಧರ್ಮದಲ್ಲೂ ಕೂಡ ಕಂಡುಬಂದಂತಹ ಸಾಮಾಜಿಕ ಸುಧಾರಣಾ ಚಳವಳಿಗಳು ಏನಿದಾವೆ, ಈ ಸಾಮಾಜಿಕ ಸುಧಾರಣಾ ಚಳವಳಿಗಳಿಂದ ಆಯಾ ಧರ್ಮಗಳಲ್ಲಿ ಮತ್ತು ಅವರ ಅನುಯಾಯಿಗಳಲ್ಲಿ ಮೂಢನಂಬಿಕೆಗಳನ್ನು ಪ್ರಶ್ನೆ ಮಾಡೋ ಮನೋಭಾವ ಬೆಳೀತು, ಆಧುನಿಕ ವಿಚಾರಗಳನ್ನು ಅಳವಡಿಸಿಕೊಳ್ಳೋ ಮನೋಭಾವ ಬೆಳೀತು. ಅದೇ ರೀತಿ ಧರ್ಮವನ್ನ ಪ್ರಶ್ನಿಸುವ, ಈಗಾಗಲೇ ಇರ್ತಕ್ಕಂಥ ಸಂಪ್ರದಾಯಗಳನ್ನು ಪ್ರಶ್ನಿಸುವ, ಸಾಮಾಜಿಕ ಆಚರಣೆಗಳನ್ನು ಪ್ರಶ್ನಿಸುವ ಮನೋಭಾವ ಬೆಳೀತು. ಇದರಿಂದಾಗಿ ಅಸ್ಪೃಶ್ಯತೆ, ಜಾತಿ ವ್ಯವಸ್ಥೆ, ಮಹಿಳೆಯರ ಸ್ಥಿತಿಗತಿಗಳಲ್ಲಿ ಇದ್ದಂತಹ ಪ್ರಶ್ನೆಗಳನ್ನ ನೇರವಾಗಿ ಉದ್ದೇಶಿಸಿ ಮಾತನಾಡಿ ಸಮಾನತೆಯ ಸಮಾಜವನ್ನ, ನಾವೆಲ್ಲರೂ ಕೂಡ ಒಂದೇ ಎಂಬ ಮನೋಭಾವವನ್ನ ಮೂಡಿಸೋ ದೃಷ್ಟಿಯಲ್ಲಿ, ಅದೇ ರೀತಿ ಶಿಕ್ಷಣವನ್ನ ಪ್ರಸಾರ ಮಾಡೋ ದೃಷ್ಟಿಯಲ್ಲಿ ಕೂಡ ಈ ಸಾಮಾಜಿಕ ಸುಧಾರಣೆಗಳು ಸಾಕಷ್ಟು ಕೊಡುಗೆಯನ್ನು ಕೊಟ್ಟು, ಈ ರೀತಿ ಸಾಮಾಜಿಕ ಸುಧಾರಣೆಗಳ ಹಿನ್ನೆಲೆಯಲ್ಲಿ ಭಾರತೀಯರಲ್ಲಿ ನಾವೆಲ್ಲರೂ ಒಂದು ಅನ್ನೋ ಒಂದು ಮನೋಭಾವ ಬೆಳೆಯೋದಕ್ಕೆ ಕಾರಣ ಆಯಿತು. ಉತ್ತರದಲ್ಲಿ ಹಿಮಾಲಯ ನಮಗೆ ಕಾವಲು, ಉಳಿದ ಕಡೆಗಳಲ್ಲಿ ನಮಗೆ ಕಡಲು ಕಾವಲು. ಉತ್ತರದಲ್ಲಿ ಹಿಮಾಲಯ ನಮಗೆ ಕಾವಲು, ಉಳಿದ ಕಡೆಗಳಲ್ಲಿ ನಮಗೆ ಕಡಲು ಕಾವಲು. ವೈರಿ ಪಡೆಗಳ ಹಿಂದೆ ಮೆಟ್ಟುವ, ವೈರಿ ಪಡೆಗಳ ಹಿಂದೆ ಮೆಟ್ಟುವ, ವಿಜಯ ಪಥದಿ ಅಡಿಗಳಿಟ್ಟು ಕಲಿಗಳಾಗುವ, ಕಲಿಗಳಾಗುವ, ವಿಜಯ ಪಥದಿ ಅಡಿಗಳಿಟ್ಟು ಕಲಿಗಳಾಗುವ, ಕಲಿಗಳಾಗುವ. ಇನ್ನು ಆರನೇದಾಗಿ, ಬ್ರಿಟಿಷರು ಭಾರತದಲ್ಲಿ ಅಳವಡಿಸಿಕೊಂಡಂತಹ ಆರ್ಥಿಕ ಶೋಷಣೆಯ ನೀತಿ. ಈ ಭಾರತದಲ್ಲಿ ಬ್ರಿಟಿಷರು ಅಧಿಕಾರವನ್ನು ವಹಿಸಿಕೊಂಡ ನಂತರದಲ್ಲಿ ಅವರು ಅಳವಡಿಸಿಕೊಂಡಂತಹ ಪ್ರತಿನೀತಿ ಕೂಡ ಈಸ್ಟ್ ಇಂಡಿಯಾ ಕಂಪನಿಯ ಆದಾಯವನ್ನ ಹೆಚ್ಚು ಮಾಡೋದಕ್ಕೆ ಮೂಲ ಕಾರಣಕರ್ತವಾಯಿತು. ಉದಾಹರಣೆಗೆ ಭೂ ಕಂದಾಯ ಪದ್ಧತಿಗಳು ಭಾರತೀಯರ ರೈತರಿಗಾಗಲಿ, ಜಮೀನ್ದಾರರಿಗಾಗಲಿ ಅಥವಾ ಭಾರತದ ಯಾವುದೇ ವರ್ಗಗಳಿಗಾಗಲಿ ಅದು ಅನುಕೂಲಕರವಾಗಿರಲಿಲ್ಲ, ಬ್ರಿಟಿಷರಿಗೆ ಅನುಕೂಲಕರವಾಗಿತ್ತು. ಕಂದಾಯ ಪದ್ಧತಿಗಳಾಗಿರಲಿ, ಅರಣ್ಯ ನೀತಿಗಳಾಗಿರಲಿ, ಅದೇ ರೀತಿ ಬ್ರಿಟಿಷರು ಜಾರಿಗೊಳಿಸಿದಂತಹ ಆಮದು ಮತ್ತು ಸುಂಕ ನೀತಿಗಳು, ಬ್ರಿಟಿಷರು ಅಳವಡಿಸಿಕೊಂಡಂತಹ ಸೈನ್ಯದ ನೀತಿ, ಈ ಪ್ರತಿಯೊಂದರಲ್ಲೂ ಕೂಡ ಭಾರತದ ಆರ್ಥಿಕತೆಯನ್ನ ಸಂಪೂರ್ಣವಾಗಿ ಶೋಷಣೆಗೊಳಿಸಿ ಭಾರತದ ಎಲ್ಲ ಆದಾಯವನ್ನ ಇಂಗ್ಲೆಂಡಿಗೆ ತೆಗೆದುಕೊಂಡು ಹೋಗೋದಕ್ಕೆ ನೀತಿಗಳನ್ನು ರೂಪಿಸಬಂದರು. ಹೀಗಾಗಿ ಇದನ್ನು ನಾವು ವಸಾಹತು ಆಡಳಿತ ನೀತಿ ಅಂತ ಕರಿತೀವಿ. ವಸಾಹತು ಅಂತಂದ್ರೆ ಒಂದು ಮಾತೃ ದೇಶ ಮತ್ತೊಂದು ದೇಶವನ್ನ ಸಂಪೂರ್ಣವಾಗಿ ಶೋಷಣೆಗೆ ಒಳಪಡಿಸತಕ್ಕಂತಹ ನೀತಿಗಳು. ಹೀಗಾಗಿ ಭಾರತವನ್ನು ಬ್ರಿಟಿಷರು ವಸಾಹತು ರೀತಿಯಲ್ಲಿ ಆರ್ಥಿಕವಾಗಿ ಶೋಷಣೆ ಮಾಡೋದಕ್ಕೆ ಪ್ರಾರಂಭಿಸಿದರು. ಕೃಷಿ, ಕಂದಾಯ ವ್ಯವಸ್ಥೆ, ಗೃಹ ಕೈಗಾರಿಕೆಗಳು ಸಂಪೂರ್ಣವಾಗಿ ಅವನತಿಯತ್ತ ಸಾಗ್ತಾ ಬಂದು, ಇವುಗಳನ್ನು ನಂಬಿ ಬದುಕ್ತಾ ಇದ್ದಂತಹ ರೈತರು ಪದೇ ಪದೇ ಬರಗಾಲ, ಕ್ಷಾಮಗಳಿಗೆ ತುತ್ತಾಗಿ ಅವರ ಜೀವನವನ್ನ, ಅಸ್ತಿತ್ವವನ್ನು ಕಳ್ಕೊಂಡ್ರು. ಅದರ ನಂತರದಲ್ಲಿ ಕುಶಲಕರ್ಮಿಗಳು, ಅವರು ಅಳವಡಿಸಿಕೊಂಡಂತಹ ಗೃಹ ಕೈಗಾರಿಕೆಗಳು ಅವನತಿಯತ್ತ ಹೊಂದವು. ಕೃಷಿ ಮತ್ತೆ ಕುಶಲಕರ್ಮಿಗಳು, ಗೃಹ ಕೈಗಾರಿಕೆಗಳು, ಈ ರೀತಿ ಹಲವಾರು ಕ್ಷೇತ್ರಗಳಲ್ಲಿ ನಿರುದ್ಯೋಗ ಎದ್ದು ಕಾಣೋದಕ್ಕೆ ಪ್ರಾರಂಭ ಆಯಿತು, ದೊಡ್ಡ ಪ್ರಮಾಣದಲ್ಲಿ ಜಾಸ್ತಿ ಆಗೋದಕ್ಕೆ ಪ್ರಾರಂಭ ಆಯಿತು. ಬರಗಾಲಗಳು ಮತ್ತೆ ಕ್ಷಾಮಗಳು ಸಾಮಾನ್ಯವಾಗಿ ಕಂಡುಬರೋದಕ್ಕೆ ಪ್ರಾರಂಭ ಆದವು. ಪ್ರತಿ 10 ವರ್ಷಕ್ಕೆ 1-2 ಭೀಕರ ಬರಗಾಲಗಳು ಕಂಡುಬರೋದಕ್ಕೆ ಪ್ರಾರಂಭ ಆದವು. ಈ ಎಲ್ಲ ಘಟನೆಗಳು, ಈ ಎಲ್ಲ ಸನ್ನಿವೇಶಗಳಲ್ಲಿ ಬದುಕ್ತಾ ಇದ್ದಂತಹ ಜನಗಳಿಗೆ ಒಂದು ಮನೋಭಾವ, ಒಂದು ಅರ್ಥ ಆಗಿದ್ದೇನು ಅಂತಂದ್ರೆ, ಶತಮಾನಗಳಿಂದ ಬರಗಾಲಗಳು, ಕ್ಷಾಮಗಳು ಸಂಭವಿಸ್ತಾನೆ ಇದ್ದು ಭಾರತದಲ್ಲಿ, ಆದ್ರೆ ಆಗ ಯಾವಾಗಲೂ ಆಗದೇ ಇದ್ದಂತಹ ಸಮಸ್ಯೆಗಳು ಈಗ ಆಗ್ತಾ ಇರೋದಕ್ಕೆ ಕಾರಣ ನಾವು ವಿದೇಶಿಯರ ಆಳ್ವಿಕೆಯಲ್ಲಿರುವುದು. ಇದು ಭಾರತೀಯರು ಮತ್ತು ವಿದೇಶಿಯರು ಅನ್ನೋ ಒಂದು ಕಲ್ಪನೆಯನ್ನು ಹುಟ್ಟುಹಾಕ್ತು. ಇಲ್ಲಿವರೆಗೂ ನಾವು ಗಮನಿಸಿದಂಥದ್ದು ಭಾರತೀಯರಿಗೆ ನಾವು ಭಾರತೀಯರು ಅನ್ನೋ ಒಂದು ಕಲ್ಪನೆಯನ್ನು ಹುಟ್ಟುಹಾಕ್ತಂಥ ಅಂಶಗಳು. ಆದರೆ ನಾವು ವಿದೇಶಿಯರ ಆಳ್ವಿಕೆಯಲ್ಲಿ ಇದೀವಿ ಅನ್ನೋ ಕಲ್ಪನೆಗಳನ್ನು ಹುಟ್ಟುಹಾಕಿದಂಥ ಅಂಶಗಳು ಅಂದರೆ ಅದರಲ್ಲಿ ಅತ್ಯಂತ ಪ್ರಮುಖವಾಗಿ ಬ್ರಿಟಿಷರ ಆರ್ಥಿಕ ಶೋಷಣೆಯ ವಸಾಹತು ನೀತಿಯನ್ನ ನಾವೆಲ್ಲಿ ಗುರುತಿಸಬಹುದು. ಇದನ್ನೇ ಮುಂದುವರಿಸಿ ದಾದಾಬಾಯಿ ನವರೋಜಿ ಅವರು ಸಂಪತ್ತಿನ ಸೋರಿಕೆ ಸಿದ್ಧಾಂತವನ್ನ ಮುಂದಿಟ್ಟರು. RP ದತ್ ರವರು ಬ್ರಿಟಿಷರು ಭಾರತದ ಜೊತೆ ಅಕ್ರಮದ ಮತ್ತು ಅನ್ಯಾಯದ ವ್ಯಾಪಾರ ನೀತಿಯನ್ನ ಅನುಸರಿಸ್ತಾ ಇದ್ದಾರೆ ಅನ್ನೋ ಹೇಳಿಕೆಗಳನ್ನ ಕೊಟ್ಟರು. ಇದೇ ಗುಂಪೆ ನಂತರದಲ್ಲಿ ಮಂದಗಾಮಿಗಳಾಗಿ ಕಂಡುಬಂದು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನ ಸ್ಥಾಪನೆ ಮಾಡಿ ಅಲ್ಲಿಂದ ಮುಂದೆ ವ್ಯವಸ್ಥಿತವಾದಂತಹ ರಾಷ್ಟ್ರೀಯ ಹೋರಾಟಕ್ಕೆ ದಾರಿ ಮಾಡಿಕೊಟ್ರು. ಇನ್ನು 7ನೇದಾಗಿ 1874ರಿಂದ 78ರವರೆಗೆ ಭಾರತದ ಗವರ್ನರ್ ಜನರಲ್ ಆಗಿದ್ದಂತಹ ಲಾರ್ಡ್ ಲಿಟ್ಟನ್ ಅನುಸರಿಸಿದಂತಹ ಪ್ರತಿಗಾಮಿ ನೀತಿಗಳು. ಪ್ರತಿಗಾಮಿ ಅಂತಂದ್ರೆ ಭಾರತದ ಜನಗಳಿಗೆ ವಿರುದ್ಧವಾದಂತಹ ಅಥವಾ ತೊಂದರೆ ಆಗ್ತಕ್ಕಂತಹ ನೀತಿಗಳು.
ಈ 4 ವರ್ಷದಲ್ಲಿ ಒಂದು ಭೀಕರ ಪ್ರಮಾಣದ ಬರಗಾಲ ಬಂದರೂ ಸಹ ಲಿಟ್ಟನ್ ಭಾರತೀಯರಿಗೆ ಅನುಕೂಲವಾಗ್ತಕ್ಕಂತಹ ಅಥವಾ ಭಾರತೀಯರಿಗೆ ಒಳ್ಳೆಯದಾಗ್ತಕ್ಕಂತಹ ಭಾರತೀಯರ ಯೋಗಕ್ಷೇಮವನ್ನ ಗಮನದಲ್ಲಿಟ್ಟುಕೊಂಡಂತಹ ಯಾವುದೇ ರೀತಿಯ ಆಡಳಿತಾತ್ಮಕ ಕ್ರಮಗಳನ್ನು ಕೈಗೊಳ್ಳಿಲ್ಲ. ಅದರ ಬದಲಾಗಿ ಆತ ಕೈಗೊಂಡಂತಹ ಕ್ರಮಗಳನ್ನು ಕೆಲವು ನಾವಿಲ್ಲಿ ನೋಡೋದಾದ್ರೆ ದೇಶೀಯ ಭಾಷೆಗಳ ಪತ್ರಿಕಾ ಕಾಯ್ದೆಯನ್ನು ಜಾರಿಗೊಳಿಸಿದ. ಈ ದೇಶೀಯ ಭಾಷಾ ಪತ್ರಿಕೆ ಕಾಯ್ದೆ ಸ್ಪಷ್ಟವಾಗಿ ಇಂಗ್ಲಿಷ್ ಭಾಷೆಯ ವೃತ್ತಪತ್ರಿಕೆಗಳಿಗೆ ಒಂದು ನಿಯಮ, ಭಾರತೀಯ ಭಾಷೆಯ ವೃತ್ತಪತ್ರಿಕೆಗಳಿಗೆ ಒಂದು ನಿಯಮ, ಈ ರೀತಿಯ ತಾರತಮ್ಯದ ಧೋರಣೆಯನ್ನ ಹೊಂದಿದಂತ ಒಂದು ಕಾನೂನು. ಯಾವುದೇ ಕಾನೂನಾಗಲಿ ಎಲ್ಲರಿಗೂ ಸಮಾನವಾಗಿ ಅನ್ವಯ ಆಗಬೇಕು. ಆದ್ರೆ ಲಿಟ್ಟನ್ ಜಾರಿಗೊಳಿಸಿದಂತಹ ಈ ಕಾಯ್ದೆ ಭಾರತೀಯರನ್ನ ಪ್ರತ್ಯೇಕಿಸಿ ಕಾನೂನಾಗಿ ರೂಪುಗೊಂಡಿತ್ತು. ಅದೇ ರೀತಿ ಭೀಕರವಾದಂತಹ ಬರಗಾಲ ಇದ್ದಾಗ ಅದನ್ನು ನಿರ್ವಹಣೆ ಮಾಡೋ ಒಂದು ನೀತಿ ಏನಿತ್ತಲ್ವಾ, ಆ ನೀತಿಯನ್ನ ಇಲ್ಲಿ ಪ್ರಜ್ಞಾವಂತ ಮತ್ತು ಮಧ್ಯಮ ವರ್ಗದ ಸಮಾಜ ಅಥವಾ ಜನಗಳು ಪ್ರಶ್ನೆ ಮಾಡೋದಕ್ಕೆ ಪ್ರಾರಂಭಿಸಿದರು. ಇಷ್ಟು ಬರಗಾಲ ಇದ್ರೂ ಸಹ ದೆಹಲಿಯಲ್ಲಿ ಮಹಾರಾಣಿಯ 40ನೇ ವರ್ಷದ ಪಟ್ಟಾಭಿಷೇಕದ ಅದ್ದೂರಿ ಸಮಾರಂಭವನ್ನ ಏರ್ಪಡಿಸಿ ಸಾಕಷ್ಟು ಹಣವನ್ನ ಪೋಲು ಮಾಡ್ದ. ಅಫ್ಘಾನಿಸ್ತಾನ ಮೇಲೆ ಯುದ್ಧವನ್ನ ಮಾಡಿ ಸಾಕಷ್ಟು ಹಣವನ್ನ ಪೋಲು ಮಾಡ್ದ. ಭಾರತದಲ್ಲಿ ಜನಗಳು ಬರಗಾಲದಿಂದ, ಕ್ಷಾಮದಿಂದ, ಆಹಾರ ಇಲ್ಲದೆ ಮರಣ ಹೊಂದುತ್ತಾ ಇದ್ರೂ ಕೂಡ ಭಾರತದ ಹಣವನ್ನು ಅನವಶ್ಯಕವಾಗಿ ಪೋಲು ಮಾಡಿದ್ದು ನಾವು ವಿದೇಶಿಯರ ಶೋಷಣೆಗೆ ತುತ್ತಾಗ್ತಾ ಇದೀವಿ ಅನ್ನೋ ಮನೋಭಾವನೆಯನ್ನ ಅತ್ಯಂತ ಬಲವಾಗಿ ಭಾರತೀಯರಲ್ಲಿ ಪ್ರೇರೇಪಿಸ್ತಾ ಬಂತು. ವಿದೇಶಿ ಆಳ್ವಿಕೆಯ ವಿರುದ್ಧ ಹೋರಾಟ ಮಾಡಬೇಕು ಅನ್ನೋ ಮನೋಭಾವವನ್ನು ಕೂಡ ಇದು ಮೂಡಿಸ್ತಾ ಬಂತು. ಇದು ಸಾಲದು ಅಂತ ನಂತರದಲ್ಲಿ ಗವರ್ನರ್ ಜನರಲ್ ಆದಂತಹ ಲಾರ್ಡ್ ರಿಪ್ಪನ್ನ ಅವಧಿಯಲ್ಲಿ ಸಿಪಿ ಇಲ್ಬರ್ಟ್ನ ನೇತೃತ್ವದಲ್ಲಿ ಒಂದು ನ್ಯಾಯಾಂಗ ಸುಧಾರಣಾ ಮಸೂದೆಯನ್ನು ಮಂಡಿಸಲಾಯಿತು. ಈ ನ್ಯಾಯಾಂಗ ಸುಧಾರಣಾ ಮಸೂದೆಯಲ್ಲಿ ಕೆಲವು ಅಂಶಗಳನ್ನು ಯುರೋಪಿಯನ್ನರು ವಿರೋಧಿಸಿದ್ದು ಯುರೋಪಿಯನ್ನರ ವರ್ಣಭೇದ ನೀತಿಗೆ ಸ್ಪಷ್ಟವಾದಂತ ಉದಾಹರಣೆಯಾಗಿತ್ತು. ಹೀಗಾಗಿ ಮತ್ತೊಂದು ಕಾರಣಗಳನ್ನು ನಾವೇನು ಗುರುತಿಸಬಹುದು, ಇಲ್ಲಿ ಬ್ರಿಟಿಷರು ಭಾರತೀಯರ ವಿರುದ್ಧ ಅನುಸರಿಸಿದಂತಹ ವರ್ಣಭೇದ ನೀತಿಯ ಆಡಳಿತ ಮತ್ತು ನೀತಿಗಳು ಅಂತ ತಗೋಬಹುದು. ಇದು 8ನೇ ಅಂಶ, ಬ್ರಿಟಿಷರು ಭಾರತದ ವಿರುದ್ಧ ಅಳವಡಿಸಿಕೊಂಡಂತಹ ವರ್ಣಭೇದ ನೀತಿಯ ಸ್ವರೂಪ. ಇನ್ನು 9ನೇದಾಗಿ ಭಾರತೀಯರು ಭಾರತದ ಇತಿಹಾಸದ ಗತವೈಭವದ ಕುರಿತಾದಂತಹ ಅಂಶಗಳನ್ನ ಅಧ್ಯಯನ ಮಾಡೋದಕ್ಕೆ ಪ್ರಾರಂಭಿಸಿದರು. 17ನೇ ಶತಮಾನದ ಕೊನೆ ಭಾಗದಲ್ಲಿ ಭಾರತದ ಇತಿಹಾಸವನ್ನು ಬರೆದಂತವರು, 18ನೇ ಶತಮಾನದ ಮತ್ತು 19ನೇ ಶತಮಾನದಲ್ಲಿ ಭಾರತದ ಇತಿಹಾಸ ಬರೆದಂತಹ ವಸಾಹತುಶಾಹಿ ಇತಿಹಾಸಕಾರರು ಜೇಮ್ಸ್ ಮಿಲ್ ಇಂಥವರೆಲ್ಲ ಭಾರತದ ಸಂಸ್ಕೃತಿ ಅತ್ಯಂತ ಹೀನ ಮತ್ತು ಕೀಳುಮಟ್ಟದ ಸಂಸ್ಕೃತಿ ಅನ್ನೋ ರೀತಿಯಲ್ಲಿ ಬರೆದಿದ್ರು. ಆದ್ರೆ ವೇದಗಳನ್ನ ಇಂಗ್ಲಿಷ್ಗೆ ಭಾಷಾಂತರಿಸಿದ್ದು, ವೈದಿಕ ಗ್ರಂಥಗಳಲ್ಲಿರ್ತಕ್ಕಂಥ ಅಂಶಗಳು, ನಾಗರಿಕತೆಯ ಅಂಶಗಳನ್ನು ಗಮನಿಸಿದಾಗ ಭಾರತದಲ್ಲಿ ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲೇ ಗಣರಾಜ್ಯಗಳು, ಪ್ರಜಾಪ್ರಭುತ್ವ, ಈ ರೀತಿಯ ಉದಾತ್ತ ರಾಜಕೀಯ ಚಿಂತನೆಗಳಿದ್ವು. ವೇದಗಳ ಕಾಲದಲ್ಲಿ ಮಹಿಳೆಯರಿಗೆ ಸಮಾನತೆ ಇತ್ತು ಮತ್ತು ಜಾತಿ ವ್ಯವಸ್ಥೆ ಪ್ರಬಲವಾಗಿರಲಿಲ್ಲ. ಭಾರತೀಯರು ಗುಪ್ತರ ಕಾಲದಲ್ಲಾಗಲೇ ಸಾಹಿತ್ಯದಲ್ಲಿ ಮತ್ತು ವಿಜ್ಞಾನ ತಂತ್ರಜ್ಞಾನದಲ್ಲಿ ಅತ್ಯಂತ ಮುಂದುವರೆದಿದ್ರು. ಈ ರೀತಿಯ ಅಂಶಗಳನ್ನ ಗಮನಿಸಿ ಅವುಗಳನ್ನು ಅಧ್ಯಯನ ಮಾಡಿದಂತಹ ಭಾರತೀಯರಿಗೆ ಭಾರತೀಯ ಸಂಸ್ಕೃತಿ ಯಾವುದೇ ಯುರೋಪಿಯನ್ ಸಂಸ್ಕೃತಿಗಿಂತಲೂ ಕೀಳು ಮಟ್ಟದ್ದಲ್ಲ ಅನ್ನೋ ಒಂದು ಭಾವನೆ ಅರ್ಥ ಆಯಿತು. ಹೀಗಾಗಿ ಶ್ರೇಷ್ಠ ಅಥವಾ ಉನ್ನತ ಸಂಸ್ಕೃತಿಯನ್ನು ಹೊಂದಿರುವ ನಮ್ಮನ್ನ ಬೇರೆ ವಿದೇಶಿಯರು ಆಳ್ವಿಕೆಗೆ ಒಳಪಡಿಸಿದರೆ ಅನ್ನೋ ಭಾವನೆ, ನಾವು ಆಡಳಿತಗಾರರಿಗಿಂತಲೂ ಕೀಳಲ್ಲ ಅನ್ನೋ ಒಂದು ಭಾವನೆ ಅವರ ವಿರುದ್ಧದ ಹೋರಾಟಕ್ಕೆ ಪ್ರಚೋದನೆಯನ್ನು ನೀಡಿತು. ಧಮನಿಯಲ್ಲಿ ದೇಶ ಪ್ರೇಮ ಮಿಡಿಯಲಿ, ಭಾರತೀಯರೆಂಬ ಹೆಮ್ಮೆ ನಮ್ಮದಾಗಲಿ. ಧಮನಿಯಲ್ಲಿ ದೇಶ ಪ್ರೇಮ ಮಿಡಿಯಲಿ, ಭಾರತೀಯರೆಂಬ ಹೆಮ್ಮೆ ನಮ್ಮದಾಗಲಿ. ಭಾರತಾಂಬೆಗೆ ನಾವು ನಮಿಸುವ, ಭಾರತಾಂಬೆಗೆ ನಾವು ನಮಿಸುವ, ಸತ್ಯಮೇವ ಜಯತೆ ಎಂದು ಜಗಕ್ಕೆ ಸಾರುವ, ಜಗಕ್ಕೆ ಸಾರುವ, ಸತ್ಯಮೇವ ಜಯತೆ ಎಂದು ಜಗಕ್ಕೆ ಸಾರುವ, ಜಗಕ್ಕೆ ಸಾರುವ. ಇನ್ನು 10ನೇದಾಗಿ ನಾವು ಕಾರಣವನ್ನು ಗುರುತಿಸಬಹುದಾಗಿರೋದು, ಕೆಲವು ನಾಯಕರು ಅಥವಾ ಮುಖಂಡರು ಈ ಹೋರಾಟದ ನೇತೃತ್ವವನ್ನು ವಹಿಸಿಕೊಳ್ಳೋದಕ್ಕೆ ಮುಂದಾದರು. ಈ ಬಹುತೇಕ ನಾಯಕರು ಮತ್ತು ಮುಖಂಡರು ನಮಗೆ ಕಂಡು ಬರೋದು ಮಧ್ಯಮ ವರ್ಗದಿಂದ. ಈ ಮಧ್ಯಮ ವರ್ಗ ರೂಪುಗೊಂಡಿದ್ದು ಇಂಗ್ಲಿಷ್ ಶಿಕ್ಷಣ ಮತ್ತು ಪತ್ರಿಕೋದ್ಯಮದಿಂದ ಹಾಗೂ ಸಾಮಾಜಿಕ ಸುಧಾರಣೆಗಳ ಫಲಿತಾಂಶದಿಂದ. ಈ ರೀತಿ ರೂಪುಗೊಂಡಂತಹ ನಾಯಕರೇ ನಂತರದಲ್ಲಿ ರಾಜಕೀಯ ಸಂಸ್ಥೆಗಳನ್ನ ಕಟ್ಟೋದಕ್ಕೆ ಪ್ರಾರಂಭಿಸಿದರು. 1830ರ ದಶಕದಲ್ಲಿ ದ್ವಾರಕಾನಾಥ ಟಾಗೋರ್ ಅವರು ಸ್ಥಾಪಿಸಿದಂತಹ ಜಮೀನ್ದಾರಿ ಸಂಘದಿಂದ ಆರಂಭಿಸಿ 1885ರಲ್ಲಿ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಯಾಗುವವರೆಗೆ ಸಾಕಷ್ಟು ಸಂಘ ಸಂಸ್ಥೆಗಳು ಹುಟ್ಟಿದವು. ಈ ಸಂಘ ಸಂಸ್ಥೆಗಳು ರಾಜಕೀಯ ಉದ್ದೇಶವನ್ನು ಸಹ ಹೊಂದಿ ಭಾರತೀಯರನ್ನ ಒಗ್ಗೂಡಿಸಿ ಅವರಲ್ಲಿ ರಾಜಕೀಯ ಪ್ರಜ್ಞೆ, ಸಾಮಾಜಿಕ ಚಿಂತನೆಗಳು ಮತ್ತು ಧಾರ್ಮಿಕ ಅಂಶಗಳನ್ನ ತುಂಬುವ ಪ್ರಯತ್ನಗಳನ್ನ ಮಾಡ್ತಾ ಬಂದರು. ಈ ನಾಯಕರೇ ನಂತರದಲ್ಲಿ 1885ರಲ್ಲಿ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನು ಸ್ಥಾಪಿಸಿ ಅದರ ಮುಖಾಂತರ ನಿರ್ದಿಷ್ಟವಾಗಿ ಒಂದು ಸಂಘಟಿತ ಮತ್ತು ವ್ಯವಸ್ಥಿತ ಹೋರಾಟವನ್ನು ಬ್ರಿಟಿಷರ ವಿರುದ್ಧ ರೂಪುಗೊಳಿಸಿದ್ರು. ಈ ನಾಯಕರನ್ನು ನಾವು ಮಂದಗಾಮಿಗಳ ಪಟ್ಟಿಯಲ್ಲಿ ಕಾಣಬಹುದು. ದಾದಾಬಾಯಿ ನವರೋಜಿ, ಸುರೇಂದ್ರನಾಥ್ ಬ್ಯಾನರ್ಜಿ, ಸತ್ಯೇಂದ್ರನಾಥ ಸೇನ್, ಈ ತರ ಸಾಕಷ್ಟು ನಾಯಕರನ್ನು ನಾವಿಲ್ಲಿ ಗುರುತಿಸಬಹುದು.
ಇನ್ನು 11ನೇದಾಗಿ ಮತ್ತು ಕೊನೆಯದಾಗಿ ವಿದೇಶಗಳಲ್ಲಿ ನಡೀತಾ ಇದ್ದಂತಹ ಕ್ರಾಂತಿಗಳು ಮತ್ತು ಘಟನೆಗಳು, ಸಾಮೂಹಿಕ ಘಟನೆಗಳು ಭಾರತೀಯರಿಗೆ ಕೆಲವು ಪ್ರೇರೇಪಣೆಯನ್ನು ನೀಡ್ತಾ ಬಂದು. ಉದಾಹರಣೆಗೆ 1789ರ ಫ್ರಾನ್ಸ್ ಕ್ರಾಂತಿ, 1830ರ ಫ್ರಾನ್ಸ್ ಕ್ರಾಂತಿ, 1848ರ ಫ್ರಾನ್ಸ್ ಕ್ರಾಂತಿ, ಯುರೋಪಿನ ಪೂರ್ವದ ದೇಶಗಳು ಅಂದ್ರೆ ಬಾಲ್ಕನ್ ದೇಶಗಳಲ್ಲಿ ನಡೀತಾ ಇದ್ದಂತಹ ರಾಷ್ಟ್ರೀಯತೆ ಹೋರಾಟ, ಗ್ರೀಕರ ಹೋರಾಟ, ಅಲ್ಬೇನಿಯನ್ನರ ಹೋರಾಟ, ಚೆಕೋಸ್ಲೋವಾಕಿಯಾ, ಹಂಗೇರಿಯನ್ನರ ಹೋರಾಟ, ಅದೇ ರೀತಿ ಅಮೆರಿಕದಲ್ಲಿ ನಡೆದಂತಹ ನಾಗರಿಕ ದಂಗೆ, 1875ರಲ್ಲಿ ಅಮೆರಿಕದ ನಾಗರಿಕ ದಂಗೆ, ಕರಿಯರು ಮತ್ತು ಬಿಳಿಯರ ಮಧ್ಯೆ ನಡೆದಂತಹ ಹೋರಾಟಗಳು. ಇಂತಹ ಸಾಕಷ್ಟು ಹೋರಾಟಗಳ ಅಧ್ಯಯನ ಮಾಡದಂತೂ ಅದ್ರ ಬಗ್ಗೆ ಗಮನ ಕೊಟ್ಟಂತಹ ಭಾರತೀಯರಿಗೆ ಕೆಲವು ವಿಚಾರಗಳು ಅರ್ಥ ಆದವು. ಮನುಷ್ಯ ಅಥವಾ ಮಾನವ ಕುಲದ ವ್ಯವಸ್ಥೆ ಅಂದ್ರೆ ಅದು ಸಮಾನತೆ, ಭ್ರಾತೃತ್ವ ಮತ್ತು ಹೋರಾಟ, ಸ್ವಾತಂತ್ರ್ಯ. ಸಮಾನತೆ, ಸ್ವಾತಂತ್ರ್ಯ, ಭ್ರಾತೃತ್ವ ಈ ರೀತಿಯ ಅಂಶಗಳನ್ನ ಗಮನಿಸಿದಂತಹ ಭಾರತೀಯರಿಗೆ ನಾವು ಈ ಎಲ್ಲ ಅವಕಾಶಗಳಿಂದ, ಈ ಎಲ್ಲ ಮಾನವೀಯ ಅಂಶಗಳಿಂದ ಹೊರತಾಗಿ ಬದುಕ್ತಾ ಇದ್ದೀವಿ. ಬ್ರಿಟಿಷರು ನಮ್ಮನ್ನು ಶೋಷಣೆ ಮಾಡ್ತಾ ಇದ್ದಾರೆ. ಈ ಶೋಷಣೆಗೆ ಮೂಲ ಕಾರಣ ಏನು ಅಂತಂದ್ರೆ ನಾವು ಭಾರತೀಯರು, ನಮ್ಮನ್ನ ಆಳ್ವಿಕೆ ಮಾಡ್ತಾ ಇರೋರು ವಿದೇಶಿಯರು. ಹೀಗಾಗಿ ನಾವು ಭಾರತೀಯರಾಗಿ ಭಾರತದ ರಾಷ್ಟ್ರಕ್ಕಾಗಿ, ಭಾರತದ ರಾಷ್ಟ್ರೀಯ ಮನೋಭಾವನೆಗಾಗಿ ಹೋರಾಟ ಮಾಡೋದಕ್ಕಾಗಿ ಸಂಘಟಿತರಾಗಬೇಕು ಅನ್ನೋ ಮನೋಭಾವ ಅಂತಿಮವಾಗಿ ಭಾರತೀಯರಲ್ಲಿ ರಾಷ್ಟ್ರೀಯತೆಯನ್ನು ಹುಟ್ಟುಹಾಕ್ತು. ಈ ರೀತಿ ನಾವು ಭಾರತವನ್ನ ಒಂದು ರಾಷ್ಟ್ರ ಅನ್ನೋ ಕಲ್ಪನೆ ಮೂಡಿದ್ದು ಹೇಗೆ, ಭಾರತೀಯರಲ್ಲಿ ನಾವೆಲ್ಲರೂ ಒಂದು ಅನ್ನೋ ಮನೋಭಾವ ಮೂಡಿದ್ದು ಹೇಗೆ, ಅದನ್ನ ಕಾರ್ಯರೂಪಕ್ಕೆ ಯಾವ ರೀತಿ ತರಲಾಯಿತು, ಅದು ಭಾರತ ಸ್ವಾತಂತ್ರ್ಯ ಹೋರಾಟದ ಮೊದಲನೇ ಹೆಜ್ಜೆಯಾಗಿ ಹೇಗೆ ಕಂಡು ಬಂತು ಅನ್ನೋದನ್ನ ಗಮನಿಸಬಹುದು. ವೀರಧೀರರಾಳಿದ ಭವ್ಯ ಭಾರತ ನಮ್ಮ ಭಾರತ, ಶಾಂತಿ ಸ್ನೇಹ ಸೌಹಾರ್ದ ಇಲ್ಲಿ ಸಂತತ, ಇಲ್ಲಿ ಸಂತತ, ಶಾಂತಿ ಸ್ನೇಹ ಸೌಹಾರ್ದ ಇಲ್ಲಿ ಸಂತತ, ಇಲ್ಲಿ ಸಂತತ, ಇಲ್ಲಿ ಸಂತತ. ಇನ್ನು ಮುಂದಿನ ಸಂಚಿಕೆಗಳಲ್ಲಿ ಹೆಚ್ಚಿನ ಇತರೆ ಶೀರ್ಷಿಕೆಗಳ ಬಗ್ಗೆ ಮಾತಾಡೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಅವಕಾಶ ನೀಡಿದ್ದಕ್ಕಾಗಿ ಆಯೋಜಕರಿಗಾಗಿ ಧನ್ಯವಾದಗಳು.